ಜಾತಿ ಜನಗಣತಿ ಯಾಕೆ ಆಗಬೇಕು ಅಂದ್ರೆ ಜಾತಿಗಳ ನಡುವಿನ ಅಸಮಾನತೆಯನ್ನ ಕಡಿಮೆ ಮಾಡಲು ಜಾತಿ ಜನಗಣತಿ ಆಗಬೇಕು. ಯಾವ ಯಾವ ಜಾತಿಗಳ ಪಾಲ್ಗೊಳ್ಳುವಿಕೆ ಎಷ್ಟರ ಮಟ್ಟಿಗೆ ಇದೆ ಅಂತ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಜಾತಿ ಜನಗಣತಿ ಆಗಬೇಕು. ನಾವು ನೋಡಿ, ಇಡೀ ಈಗೇನು ಈ ಶೈಕ್ಷಣಿಕ ಸಾಮಾಜಿಕ ಒಂದು ಇದು ಅಂತ ಕಾಂತರಾಜ್ ಅವರು ಮಾಡಿದ್ರು, ಅದನ್ನ ಯಾಕೆ ತಿರಸ್ಕಾರ ಮಾಡಿದ್ರೆ? ನೀವೇ ಹೇಳಿದ್ರಲ್ಲ, ನಿಮ್ ಪಕ್ಷದವರು ಹೇಳಿದ್ರು ಅದು ಬಹಳ ಹಳೇದಾಯ್ತು, 10 ವರ್ಷ ಆಯ್ತು ಅದಕ್ಕೆ, ಈಗ ಹೊಸ ಒಂದು ದೃಢತೆ ಅಂತಿದ್ರೆ, ಒಂದು ಕನ್ವಿಕ್ಷನ್ ಅಂತ ಇದ್ದಂತ ಒಬ್ಬ ವ್ಯಕ್ತಿಗೆ ಅದನ್ನ ಸಾಧಿಸ್ತಿದ್ರು. ಹಿಂದೆ ಸನ್ಮಾನ್ಯ ದಿವಂಗತ ದೇವರಾಜ ಅರಸು ಅವರು ಅದನ್ನ ತೋರಿಸಿಕೊಟ್ರು ಕರ್ನಾಟಕದ ಒಳಗಡೆ. ಆದ್ರೆ ಇಲ್ಲಿ ಕಪಟಿ ನಕಲಿ ಹಿಂದುಳಿದ ವರ್ಗದ ನಾಯಕರಾದಂತ ಸಿದ್ದರಾಮಯ್ಯನವರು ಅವರು ಅದನ್ನ ಮಾಡಕ್ಕಾಗ್ಲಿಲ್ಲ. ಅವರು ಹೈಕಮಾಂಡಿಗೆ ತಲೆ ಕೊಟ್ಬಿಟ್ಟು ಏನು 157 ಕೋಟಿ ಖರ್ಚು ಮಾಡಿದನ್ನ ಬಿಸಾಡಿದ್ರು. ಒಂದ್ ನಿಮಿಷ ಅರುಣ್, ಇಲ್ಲಪ್ಪ ನಾನು ನನ್ನ ಹಿಂದುಳಿದವ್ರಿಗೆ ನ್ಯಾಯ ಕೊಡ್ಬೇಕು, ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜಕೀಯವಾಗಿ ರಾಜೀನಾಮೆ ಬಿಸಾಡಿ ನನ್ನ ಜನರ ಪರವಾಗಿ ನಾನು ನಿಲ್ತೀನಿ ಅಂತ ನಿಲ್ಬೇಕಾಗಿತ್ತು. ಈಗ ಸ್ಟೇಟ್ ಗವರ್ಮೆಂಟ್ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಐ ಡೋಂಟ್ ನೋ. ಆದ್ರೆ ಈಗ ಏನು ಮಾಡೋದಕ್ಕೆ ಹೊರಟಿದೆ, ಈಗ ಲೇಟೆಸ್ಟ್ ಬಂದರೆ ಈ ನಿನ್ನೆ ಮತ್ತೆ ಬಹುಶಃ ಇವತ್ತು ಕೂಡ ಇದು ಮುಂದುವರಿಯುತ್ತೆ. ನಾವು ಜರ್ನಲಿಸಂ ನಲ್ಲಿ ಇಟ್ಸ್ ಅ ಡೆವಲಪಿಂಗ್ ಸ್ಟೋರಿ ಅಂತ ಹೇಳ್ತೀವಿ. ಈ ಡೆವಲಪ್ಮೆಂಟ್ಸ್ ಗಳು ಇವತ್ತು ಅನೇಕ ನಡೆಯೋದು ಬಹುಶಃ ಇದೆ. ಆಮೇಲೆ ಎಟ್ ದಿ ಎಂಡ್ ಆಫ್ ದಿ ಡೇ ಯಾವ ರೀತಿ ತೀರ್ಮಾನ ಆಗತ್ತೆ, ಇದು ಕಂಟಿನ್ಯೂ ಆಗತ್ತಾ ಅಥವಾ ಈ ಕ್ರೈಸ್ತ ಜಾತಿಗಳು ಏನಿದೆ ಇದನ್ನ ತೆಗೆದ್ಬಿಟ್ಟು ಸಮೀಕ್ಷೆ ಮಾಡ್ತಾರಾ? ಹಾಗೆ ಸಮೀಕ್ಷೆ ಮಾಡೋದಾದ್ರೆ ಮತ್ತೆ ಇದು 22ನೇ ತಾರೀಕಿನೇ ಪ್ರಾರಂಭ ಆಗತ್ತಾ? ಇದನ್ನ ತೆಗೆಯೋದಾದ್ರೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಇಮಿಡಿಯೇಟ್ಲಿ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಏಪ್ರಿಲ್ ನಲ್ಲಿ ಶುರು ಮಾಡಬಹುದಾ? ಯಾಕಂದ್ರೆ 15 ದಿನದಲ್ಲಿ ಇವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನೀವು ಮತ್ತೆ ಮುಂದೆ ಹೋದ್ರೆ ಇನ್ನೊಂದು 10 ದಿನದ ನಂತರ ಇದು ಶುರುವಾದ್ರೆ ಮತ್ತೆ ರಜೆಗಳ ಒಂದು ಪ್ರಾಬ್ಲಮ್ಗಳು ಬರುತ್ತೆ. ಅವಾಗ ಶಿಕ್ಷಕರನ್ನ ನೀವು ತರೋದಕ್ಕೆ ಆಗೋದಿಲ್ಲ. ಸೊ ಇವೆಲ್ಲ ಪ್ರಾಬ್ಲಮ್ಗಳಿದೆ. ಈಗ ಏಪ್ರಿಲ್ಗೆ ಮುಂದೆ ಹಾಕೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ತಯಾರಿದಾರ, ರಾಜ್ಯ ಸರ್ಕಾರ ತಯಾರಿದೆಯಾ? ಆದ್ರೆ ಈ ಸಮೀಕ್ಷೆಯಲ್ಲಿ ವಿವಿಧ ಹಿಂದುಳಿದ ವರ್ಗಗಳ ಜಾತಿಗಳು, ದಲಿತ ಜಾತಿಗಳು ತಾವು ಕ್ರಿಶ್ಚಿಯನ್ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರೋದಾದ್ರೆ ಅಥವಾ ಆ ರೀತಿ ಅವರು ದಾಖಲಾಗೋದಾದ್ರೆ, ಅವ್ರು ಕನ್ವರ್ಟ್ ಆಗಿದ್ರೆ ಯಾಕೆ ದಾಖಲು ಮಾಡಬಾರ್ದು? ಇದು ನನ್ನ ಪ್ರಶ್ನೆ. ಯಾಕೆ ದಾಖಲು ಮಾಡಬಾರ್ದು? ಏನ್ ಅಪರಾಧ ಇದೆ ಅದರಲ್ಲಿ? ನೀವು ಮೀಸಲಾತಿ ಕೊಡೋದು ಬಿಡೋದು ನಂತರದ್ದು. ಇದು ಜಾತಿ ಒಡೆಯುವ ಕೆಲಸ ಅಲ್ಲ. ಅವನು ಈಗಾಗಲೇ ಕನ್ವರ್ಟ್ ಆಗಿ ನಾನ್ ಕ್ರಿಶ್ಚಿಯನ್ ಅಂತ ಸೇರ್ಕೊಂಡು ಚರ್ಚ್ಗೆ ಹೋಗ್ತಿದ್ದಾನೆ. ಅವನನ್ನ ಆ ರೀತಿ ದಾಖಲು ಮಾಡಿದ್ರೆ ನಿಮ್ಗೇನ್ ತೊಂದರೆ ಆಗುತ್ತೆ? ವಾಟ್ ಇಸ್ ದಿ ಪ್ರಾಬ್ಲಮ್? ಮಹೇಶ್, ನೀವು ಹೇಳಿದ್ದಕ್ಕೆ ಕಾಂಟ್ರಾಡಿಕ್ಟರಿ ಮಾತಾಡ್ತಾ ಇದ್ದೀರಿ. ಬಹಳ ಮುಖ್ಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಜಾತಿಗಳದ್ದು ಉಪಜಾತಿಗಳದ್ದು ಗಣತಿ ಬೇಕಾ ಅಂತ. ಅದನ್ನ ಮತ್ತೆ ನರೇಂದ್ರ ಮೋದಿ ಅವರು ಮಾಡಿದ್ರೆ ಸರಿ, ಸಿದ್ದರಾಮಯ್ಯ ಅವರು ಮಾಡಿದ್ರೆ ತಪ್ಪು ಅಂತ ಹೇಳಿ ಹೇಳ್ತಾ ಇದ್ರಲ್ಲ. ಕರ್ನಾಟಕದ ಒಳಗಡೆ ನೋಡಿ, ನಾನೇ ಬಹಳ ಸ್ಪಷ್ಟ ಇದೆ. ಕರ್ನಾಟಕದ ಒಳಗಡೆ ಏನು ಈ ಮತಾಂತರಗೊಂಡಿರ್ತಕ್ಕಂಥ ಜಾತಿಗಳ ಪಟ್ಟಿಯನ್ನ ಇದಕ್ಕೆ ಸೇರಿಸಿರ್ತಕ್ಕಂಥದ್ದು, ಇದು ನಮ್ಮ ಆಪತ್ತಿ ಇರ್ತಕ್ಕಂಥದ್ದು. ಇವತ್ತು ನಮ್ಗೆ ಗೊತ್ತಿದೆ, ಕಳೆದ ವಿಧಾನಸಭಾ ಚುನಾವಣೆ ಒಳಗಡೆ ನಮ್ಮ ಅರುಣ್ ಅವರು ಉಲ್ಲೇಖ ಮಾಡಿದ್ರು, ಅದನ್ನ ವೀರಶೈವ ಮತ್ತೆ ಲಿಂಗಾಯತರ ಮಧ್ಯದಲ್ಲಿ ಒಂದು ಭೇದ ತಂದ್ಬಿಟ್ಟು ಒಂದು ಸಮಾಜದ ಒಳಗಡೆ ಇವತ್ತು ಈ ತರ ಅಪಸ್ವರವನ್ನ ಮೂರೋ ಅಂತ ಕೆಲಸವನ್ನ ಮಾಡಿ ಕಾಂಗ್ರೆಸ್ನವ್ರು ಏನೆಲ್ಲ ಮಾಡಿದ್ರು. ಈಗ ಮತ್ತೆ ಈ ಕ್ರೈಸ್ತರು ಯಾಕೆ ಹೋದ್ರು? ಈ ಇಡೀ ಕಾಲಂನಲ್ಲಿ ನಾನು ನಿಮ್ಮನ್ನ ಕೇಳ್ತೀನಿ, ಅನೀಫ್ ಅವ್ರೆ, ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವನ ಒಬ್ಬ ಮುಸ್ಲಿಂ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರಲ್ವಾ? ಆ ಕಾಲಂ ಯಾಕೆ ಇಟ್ಟಿಲ್ಲ? ಕೇಳಿಲ್ಲ ಅವರು, ಕೇಳಿಲ್ಲ. ನೋಡಿ, 1931ರಲ್ಲಿ ಜಾತಿ ಗಣತಿ ನಡೆದದ್ದು ಬಿಟ್ರೆ 2026ರಲ್ಲಿ ಕೇಂದ್ರ ಸರ್ಕಾರವೇ ಜಾತಿ ಗಣತಿಯನ್ನು ಮಾಡೋದಕ್ಕೆ ಮುಂದೆ ಬಂದಿದೆ. ಯಾಕೆ ಬಂತು? ಇದೇ ಬಿಜೆಪಿ ಪಾಲುದಾರರಾಗಿರುವ ಬಿಜೆಪಿಯ ಬಿಹಾರ ರಾಜ್ಯ ಜಾತಿ ಗಣತಿಯನ್ನು ಮಾಡಿದೆ. ಅಲ್ಲೇನು ಅಲ್ಲೋಲ್ ಕಲ್ಲೋಲ ಆಗಿಲ್ಲ. ಜನ ಎಲ್ಲವೂ ಸ್ವಾಗತ ಮಾಡಿದ್ದಾರೆ, ಕಾರ್ಯಕ್ರಮವನ್ನ ಇದ್ ಮಾಡಿದ್ದಾರೆ. ಕಾಂಗ್ರೆಸ್ ಬಿಟ್ಬಿಡಿ, ಕಾಂಗ್ರೆಸ್ಸಿನ ಸಿದ್ಧಾಂತವೇ ಜಾತಿ ಗಣತಿ ಆಗ್ಬೇಕು ಅಂತ ಹೇಳ್ತಿದ್ದೆ. ನಮ್ಮ ವರಿಷ್ಠ ನಾಯಕರು ಅದನ್ನ ಹಗಲು ರಾತ್ರಿ ಹೇಳ್ತಿದ್ದಾರೆ, ಅದೊಂದ್ ಕಡೆ. ಆದ್ರೆ ಬಿಜೆಪಿ ರಾಜ್ಯಗಳು ಮಾಡಿವೆಯಲ್ಲ, ಇದಕ್ಕೇನ್ ಹೇಳ್ತೀರಿ? ನಿತೀಶ್ ಕುಮಾರ್ ಮಾಡಿದ್ದನ್ನ ಯಾಕೆ ಬಿಜೆಪಿ ನಾಯಕರು ವಿರೋಧ ಮಾಡ್ಲಿಲ್ಲ? ಇನ್ನೊಂದು ಬೇರೆ ಗೊಂದಲಗಳು ಏನಿದೆ ಅದು ಬಹುಶಃ ರಾಜ್ಯ ಸರ್ಕಾರದ ಒಳಗೆ ಇದೆ, ಕ್ಯಾಬಿನೆಟ್ ಒಳಗೇನೆ ಇದೆ ಅಂತ ನನ್ಗನ್ಸುತ್ತೆ. ಚೀಫ್ ಮಿನಿಸ್ಟರ್ ಈಗ ಹಿ ಶುಡ್ ಟೇಕ್ ದಿ ಲೀಡ್. ಆಮೇಲೆ ಅಲ್ಲಿ ಒಂದು ಸಾಮರಸ್ಯ ಮೂಡುವಂತ ಒಂದು ಕೆಲಸವನ್ನ ಮಾಡಿ, ಅಲ್ಲಿ ಯಾವುದೇ ಗೊಂದಲ ನಿರ್ಮಾಣ ಆಗದೇ ಇರೋ ಹಾಗೆ ಮಾಡಿಕೊಂಡು ಇದನ್ನ 22ನೇ ತಾರೀಕು ಏನ್ ಶುರು ಮಾಡ್ಬೇಕು ಅಂತಿದ್ದಾರೆ, ಶುರು ಮಾಡ್ಬೇಕು, ಇದನ್ನ ಮುಗಿಸಿ ಅಷ್ಟೇ ಇಲ್ಲ. ಈಗ ಲಾಸ್ಟ್ ಟೈಮ್ ಏನಾಗಿದೆ, ಇದನ್ನ ಅವರು ಒಪ್ಕೊಳ್ತಾ ಇದ್ರೆ
ಫಸ್ಟ್ ಮೊನ್ನೆ 10 ವರ್ಷದ ಹಿಂದೆ ಆಗಿದ್ದನ್ನ ಇದಕ್ಕೆ ಬಹುಶಃ ಕಾಂಗ್ರೆಸ್ ಲೀಡರ್ಸೇ ಕಾರಣ ಅಂತ ನನ್ಗನ್ಸುತ್ತೆ. ಯಾಕೆ ಸಿದ್ದರಾಮಯ್ಯನವರು ಒಪ್ಕೊಳ್ಳಿಲ್ಲ ಅಥವಾ ಅದಕ್ಕೆ ಡಿಲೇ ಮಾಡಿದ್ರು? ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಸಲುವಾಗಿ ಕ್ರಿಶ್ಚಿಯನ್ರದು ಮುಂದಕ್ಕೆ ತಂದಿದ್ದು, ಇನ್ನೇನು ಇಲ್ಲ. ಇಡೀ ಜಾತಿ ಸಮೀಕ್ಷೆ ಅಂತ ಮಾಡ್ತಿರ್ತಕ್ಕಂಥದ್ದು ತನ್ನ ಸೀಟನ್ನು ಉಳಿಸ್ಕೊಳಕ್ಕೋಸ್ಕರ, ನಾನೊಬ್ಬ ಹಿಂದುಳಿದವನು, ನನ್ಗೆ ಅಧಿಕಾರದಿಂದ ತೆಗಿತಾರೆ, ಅವ್ರು ಏನು ಅಗ್ರಿಮೆಂಟ್ ಪ್ರಕಾರ ಅದನ್ನ ಮಾಡಕ್ ಕೊಟ್ಟಂತ. ಕಾಂತರಾಜ್ ಆಯೋಗ ತಂದ್ರು, 157 ಕೋಟಿ ಮಾಡಿದ್ರು, ಬಿಸಾಡಿದ್ರು, ಹೈಕಮಾಂಡ್ ಹೇಳ್ತು ಅಂತ. ಅದಕ್ಕೆ ಕವಡೆ ಕಾಮತ್ ಕೊಡ್ಲಿಲ್ಲ. ಅಲಮಾರಿಗಳಿಗೆ 1% ರಿಸರ್ವೇಶನ್, ಒಳ ಮೀಸಲಾತಿ ಕೊಡೋ ಅಂತದನ್ನ ಧಿಕ್ಕರಿಸಿದ್ರು. ಅವ್ರಿಗೆ ಮೋಸ ಮಾಡಿ ಯಾರು ಬಲಾಢ್ರಿದ್ರು ಅವ್ರಿಗೆ 6% ಕೊಟ್ಬಿಟ್ಟು ಆ ಅಲಮಾರಿ ಸಮುದಾಯದವರಿಗೆ ಈ ತರನ ಅನ್ಯಾಯ ಮಾಡಿದ್ರು. ಕೇಂದ್ರ ಸರ್ಕಾರದ ಗಣತಿ ಆಗ್ಬೇಕು. ನಿತೀಶ್ ಕುಮಾರ್ ಅವರ ಗಣತಿಯನ್ನ ಹೆಂಗ್ ಒಪ್ಪಿದ್ರಿ ನೀವು? ಅವ್ರ ಕ್ಯಾಬಿನೆಟ್ ಅಲ್ಲಿ ಯಾಕೆ ಒಪ್ಕೊಂಡ್ರಿ ಬಿಜೆಪಿ ಅವರದನ್ನ ವಿರೋಧ ಮಾಡಿ ಹೊರಗೆ ಬರ್ಬೇಕಾಗಿತ್ತು ಸರ್ಕಾರದಿಂದ, ಅದನ್ನ ಮಾಡ್ಲಿಲ್ಲ. ಕೇಂದ್ರ ಸರ್ಕಾರ ಮಾಡೋದನ್ನ ನೀವು ಎಸ್ ಅಂತೀರಿ, ರಾಜ್ಯ ಸರ್ಕಾರ ಮಾಡಿದ್ರೆ ಅಪರಾಧ ಆಗ್ಬಿಡುತ್ತೆ ಅಂತ ಹೇಳ್ತೀರಿ. ಯಾರು ಈ ನಿಲುವನ್ನ? ಈ ದ್ವಂದ್ವ ನಿಲುವು ಸರಿಯಲ್ಲ.